ಒಂದು ರಿಯಲ್ ಮಿಸ್ಟರಿ ಆಫ್ ದ ಚೈನೀಸ್ ಲಾಸ್ಟ್ ಬಸ್ ಭಯಾನಕ ಕಥೆ. ನವೆಂಬರ್ 1995ರಲ್ಲಿ ಬಸ್ 375 ಬೀಜಿಂಗ್ನಿಂದ ಫ್ರಾಗ್ರೆಂಟ್ ಹಿಲ್ಸ್ಗೆ ಹೊರಟಿತು. ಅದರಲ್ಲಿ ವೃದ್ಧ ಮಹಿಳೆ, ಯುವ ದಂಪತಿ ಮತ್ತು ಯುವಕ ಪ್ರಯಾಣಿಸುತ್ತಿದ್ದರು. ಬಸ್ ಕತ್ತಲೆ ಕಾಡಿನ ಮೂಲಕ ಸಾಗುತ್ತಿದ್ದಾಗ ಪ್ರಾಚೀನ ಚೀನೀ ಉಡುಪುಗಳನ್ನು ಧರಿಸಿದ್ದ ಮೂವರು ವಿಚಿತ್ರ ವ್ಯಕ್ತಿಗಳು ಬಸ್ನ್ನು ನಿಲ್ಲಿಸಲು ಕೈ ಸನ್ನೆ ಮಾಡಿದರು. ಇದು ಪ್ರಯಾಣಿಕರಲ್ಲಿ ಭಯವನ್ನು ಉಂಟುಮಾಡಿತು. ಭಯವನ್ನು ಶಾಂತಗೊಳಿಸಲು ಆ ವ್ಯಕ್ತಿಗಳು ನಟರಾಗಿರಬಹುದು ಎಂದು ಸೂಚಿಸಲಾಯಿತು. ಕೆಲವು ನಿಲುಗಡೆಗಳ ನಂತರ ಯುವ ದಂಪತಿ ಬಸ್ನಿಂದ ಇಳಿದರು ಮತ್ತು ವೃದ್ಧ ಮಹಿಳೆ ಯುವಕನನ್ನು ಕಳ್ಳತನದ ಆರೋಪಿಸಿ ಬಸ್ನಿಂದ ಹೊರಹೋಗಲು ಬಯಸಿದರು. ಬಸ್ನಿಂದ ಇಳಿದ ನಂತರ ಆ ಮೂವರು ವ್ಯಕ್ತಿಗಳು ಮತ್ತು ಬಸ್ನಲ್ಲಿದ್ದ ಎಲ್ಲ ಜನರು ಭೂತಗಳು ಎಂದು ಆ ವೃದ್ಧೆ ಯುವಕನಿಗೆ ಬಹಿರಂಗಪಡಿಸಿದಳು, ಏಕೆಂದರೆ ಅವಳು ಅವರನ್ನು ಕಾಲುಗಳಿಲ್ಲದೆ ನೋಡಿದ್ದಳು. ಆಕೆ ಪೊಲೀಸರಿಗೆ ಕರೆ ಮಾಡಿದಳು, ಆದರೆ ಅಧಿಕಾರಿಗಳು ಈ ಕಥೆಯನ್ನು ಭ್ರಮೆ ಎಂದು ತಳ್ಳಿಹಾಕಿದರು. 2 ದಿನಗಳ ನಂತರ ಮುಳುಗಡೆಯಾದ ಬಸ್ ಪತ್ತೆಯಾಯಿತು. ಅದರಲ್ಲಿ 3 ಕೊಳೆತ ದೇಹಗಳು, ಚಾಲಕ, ನಿರ್ವಾಹಕ ಮತ್ತು ಸುಮಾರು 20 ವರ್ಷಗಳಿಂದ ಅಲ್ಲಿಯೇ ಇದ್ದಿರಬಹುದಾದ ಗುರುತಿಸಲಾಗದ ವ್ಯಕ್ತಿಯೊಬ್ಬನ ದೇಹವಿತ್ತು. ಈ ನಿಜವಾದ ಕಥೆಯಿಂದ ಪ್ರೇರಿತವಾದ ಕನ್ನಡ ಚಲನಚಿತ್ರ ಲಾಸ್ಟ್ ಬಸ್ ಮತ್ತು ತಮಿಳು ಚಲನಚಿತ್ರ ಡೈರಿ